ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಸಮೀಕನ್ನಡ ಪುಸ್ತಕದಲ್ಲಿನ ಅಕ್ಷರ ಪಾಠ ಅಕ್ಷರ ಪಾಠ ಇದು ಪಾಠ 8 ಪದ ಓದು ಅಕ್ಷರ ಕಲಿ. ಇದರ ಅಕ್ಷರಾಭ್ಯಾಸಗಳನ್ನು ನಾವು ಇವತ್ತು ನೋಡೋಣಂತೆ. ನೋಡಿ, ಇಲ್ಲಿ ಅಕ್ಷರಾಭ್ಯಾಸ 1 ರ ಗ ಸ ದ ಅ. ಈಗ ಅಭ್ಯಾಸ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ. ಚಿತ್ರ ತೋರಿಸಿ ಪದ ಹೇಳಿಸಿ. ರ ರ ರಸ ರಸ. ಗ ಗ ರ ಗ ಸ ಗರಗಸ. 3 ಸ ಸ ರ ಸರ. ದ ದ ಸ ರ ದಸರ. ಅ ಅ ರ ಅರ. ನೋಡಿ, ಈಗ ಆ ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೆಯ ಅಕ್ಷರ ರ. ರ. ಇಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ. ಡಾಟ್ಸ್ ಮೇಲೆ ನೀವು ಆಮೇಲೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಹೋಗಬೇಕು ಅಂತ, ಅದೇ ಥರ ಹೋಗಬೇಕು. ನೋಡಿ, ಇಲ್ಲಿ ಈ ಥರ ರ. ನೋಡಿ, ಇಲ್ಲಿ ರ ರ. ರ. ಇವಾಗ ಇಲ್ಲಿ ನಾವೇ ನೀಟಾಗಿ ಬರಬೇಕು. ನೋಡಿ, ಫಸ್ಟ್ ಇಲ್ಲಿ ಈ ಥರ ಸರ್ಕಲ್ ಮಾಡಬೇಕು. ಸರ್ಕಲ್ ಮಾಡಿ ಇಲ್ಲಿ ಮೇಲೆ ಈ ಥರ ರ ರ. ಹೀಗೆ ನಾವು ಹೇಳ್ತಾ ಬರಿಬೇಕು. ರ ರ. ರ ರ ರ. ನೆಕ್ಸ್ಟ್ ಇದು ಯಾವ ಅಕ್ಷರ? ಇದು ಗ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆರೋ ಮಾರ್ಕು. ಅದೇ ಥರ ಹೋಗಬೇಕು. ಗ ಗ ಗ. ಗ. ಕೆಳಗಡೆ ಗ ಗ ಗ ಗ ಗ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ನಾನು ಬರೋದಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ. ಇದನ್ನು ನಿಮಗೆ ಹೋಮ್ವರ್ಕ್, ಇದನ್ನು ನೀವು ಮನೆಯಲ್ಲಿ ಮಾಡಿ. ನೆಕ್ಸ್ಟ್ ಇದು ಯಾವ ಅಕ್ಷರ? ಸ. ಸ ಸ. ಸ ಸರ. ಸ ಸರ. ಸ ಸರ. ಸ ಸರ. ಸ ಸರ. ಇದು ನಿಮಗೆ ಹೋಮ್ವರ್ಕ್, ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ನೆಕ್ಸ್ಟ್ ಇದು ಯಾವ ವರ್ಡ್? ಇದು ಅಕ್ಷರ ದ. ದ ದ ದಸರ. ದದಿಂದ ದಸರ. ದದಿಂದ ದನ. ದ ದಸರ.
ನೆಕ್ಸ್ಟ್ ಇದು ಕನ್ನಡ ವರ್ಣಮಾಲೆಯ ಮೊದಲನೆಯ ಅಕ್ಷರ ಅ. ಅ ಅ ಅರ, ಅ ಅರ, ಅ ಅರಸ, ಅದಿಂದ ಅಮ್ಮ, ಅದಿಂದ ಅಮ್ಮ, ಅದಿಂದ ಅಪ್ಪ, ಅದಿಂದ ಅಕ್ಕ, ಅದಿಂದ ಅಣ್ಣ, ಮತ್ತು ಅದಿಂದ ಅಜ್ಜ. ಓಕೆ, ನೋಡಿ ಇಲ್ಲಿ ಅಭ್ಯಾಸ ಈ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ ಅಂತ ಇದೆ. ನೋಡಿ ಇಲ್ಲಿ ಮೊದಲನೇದು ಅವ್ರು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ 2 ಲೈನ್ ಟಚ್ ಮಾಡಿ ಈ ರೀತಿ ಬರಿಬೇಕು. ರ, ಓಕೆ, ಗ, ಈ ರೀತಿ ಹೇಳ್ತಾ ಬರಿಬೇಕು. ಸ, ದ, ಅ, ರ, ಗ, ಸ, ದ ಮತ್ತು ಅ. ಓಕೆ, ನೋಡಿ ಈಗ ಅಭ್ಯಾಸ ಈ ಪದಗಳನ್ನು ಓದಿಸಿ ಅಂತ ಇದೆ. ಓಕೆ, ಈ ಪದಗಳನ್ನು ಓದಿಸಿ. ಅ ರ ಅರ, ಗ ರ ಗರ, ಸ ರ ಸರ, ರ ಸ ರಸ, ದ ರ ದರ, ಸ ಗ ರ ಸಗರ, ದ ಸ ರ ದಸರ, ಅ ರ ಸ ಅರಸ, ಸ ರ ಸ ಸರಸ, ಸ ದ ರ ಸದರ, ಗ ರ ಗ ಸ ಗರಗಸ, ಗ ರ ಗ ಸ ಗರಗಸ, ಸ ರ ಸರ ಸರಸರ, ದ ರ ದ ರ ದರ ದರ. ಓಕೆ, ಅಭ್ಯಾಸ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇದೇನು ಲೈನ್ ಹಾಕಿದಾರಲ್ಲ, ಇದು ಯಾವ ಅಕ್ಷರ ಅಂತ ಇದರಲ್ಲಿ ನಾವು ಕಂಡುಹಿಡಿಬೇಕು. ಓಕೆ, ಇದನ್ನು ಓದಿಸಿ ಅಂತ ಹೇಳ್ತಾ ಇದ್ದಾರೆ. ದ ಸ ರ, ಓಕೆ, ದಸರ, ಇದು ರ ಅಕ್ಷರ. ಗ ರ ಗ ಸ ಗರಗಸ, ಇದು ಗ ಅಕ್ಷರ. ರ ಸ, ಇದು ಸ ಅಕ್ಷರ. ದ ರ, ಇದು ದ ಅಕ್ಷರ. ಅ ರ, ಈ ಅಕ್ಷರ ಅ. ಈಗ ಅಭ್ಯಾಸ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಒಂದು ಅಕ್ಷರವನ್ನು ಬಿಟ್ಟಿದ್ದಾರೆ. ಇಲ್ಲಿ ಒಂದು 3 ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಯಾವುದು ಸೂಕ್ತವಾದ ಅಕ್ಷರ ನೋಡಿಕೊಂಡು ನಾವು ಅದನ್ನು ಇಲ್ಲಿ ಬರಿಬೇಕು. ಓಕೆ, ಮೊದಲನೇದು ಗ ಡ್ಯಾಶ್ ಗ ಸ. ಓಕೆ, ಇಲ್ಲಿ ಗ ರ ಬರುತ್ತೆ. ಗರ ಗಸ, ಗರಗಸ. ಎರಡನೇದು ಸ ಡ್ಯಾಶ್ ರ, ಸ ಗ ರ ಸಗರ, ಇಲ್ಲಿ ಗ. ಮೂರನೇದು ಅ ರ ಡ್ಯಾಶ್ ಅ ರ ಸ ಅರಸ. ಓಕೆ, ಇಲ್ಲಿ ಡ್ಯಾಶ್ ಸ ರ ಅಂತಿದೆ. ಇಲ್ಲಿ ದ ಸ ರ, ಇಲ್ಲಿ ಸ ರ, ಸ ಇದೆ, ಸ ರ ಸರ. ಓಕೆ, ನೆಕ್ಸ್ಟ್ ಈಗ ಅಭ್ಯಾಸ ರು. ಅ ಪಟ್ಟಿಯಲ್ಲಿ ಚಿತ್ರಗಳನ್ನು
ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ, ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿಸಿ ಅಂತ ಇದೆ. ಇಲ್ಲಿ ಅ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಅದರ ಹೆಸರುಗಳನ್ನು ಕೊಟ್ಟಿದ್ದಾರೆ. ನಾವು ಸರಿಯಾದ ಅಕ್ಷರಗಳನ್ನು ಪದಗಳನ್ನು ಗುರುತಿಸಿ ಅದಕ್ಕೆ ನಾವು ಇಲ್ಲಿ ಬಿಟ್ಟ ಸ್ಥಳ ತುಂಬಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ನಾವು ಬರಿಬೇಕು. ಇದು ಏನಿದು? ಗರಗಸ. ನೋಡಿ ಇಲ್ಲಿ ಇದೆಲ್ಲ, ಇದು ಗರಗಸ. ಗ ರ ಗ ಸ, ಗರಗಸ. ಓಕೆ, ಇದು ಯಾವುದು? ಸರ. ಇದು ಒಂದನೇದು. ಸೆಕೆಂಡ್ ಒನ್ ಸರ. ಓಕೆ, ಈ ಕೆಳಗಡೆ ಬರಿಬೇಕು. ಸ ರ, ಸರ. ಇದು ರಸ. ನೋಡಿ ಇಲ್ಲಿದೆ ರಸ. ಇದು ಅರ. ಅ ರ, ಅರ. ಓಕೆ, ನೋಡಿ ಇಲ್ಲಿ ಪದಗಳ ಅರ್ಥ ತಿಳಿಯಿರಿ. ನಾವೇನೀಗ ಇಲ್ಲಿ ವಾಕ್ಯಗಳನ್ನು ಇಲ್ಲಿ ಪದಗಳನ್ನು ಕೊಟ್ಟಿದ್ರಲ್ಲ, ಅದರ ಅರ್ಥಗಳನ್ನು ಕೆಲವೊಂದು ನಮಗೆ ಗೊತ್ತಿರಲ್ಲ, ಅದರ ಅರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ದಸರಾ. ದಸರಾ ಅಂದರೆ ಇದು ಒಂದು ಹಬ್ಬ. ಇದು ಮೈಸೂರಿನಲ್ಲಿ ತುಂಬ ವಿಜೃಂಭಣೆಯಿಂದ ಇದನ್ನು ಆಚರಿಸ್ತಾರೆ. ಅರ. ಅರ ಅಂದರೆ ಉಕ್ಕಿನ ಉಪಕರಣ. ಸಗರ. ಸಗರ ಅಂದರೆ ಇದು ಒಂದು ಹೆಸರು. ಓಕೆ, ಗರಗಸ ಮರ ಕೊಯ್ಯುವ ಸಾಧನ. ಇಲ್ಲಿದೆ ನೋಡಿ ಗರಗಸ. ಇದನ್ನು ಮರವನ್ನು ಕಡಿಯಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿಗೆ ನಮ್ಮ ಅಕ್ಷರಾಭ್ಯಾಸ 1 ಪಾಠ ಮುಗಿಯಿತು. ಓಕೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ 2 ನೋಡೋಣ. ಹಾಗಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಭ್ಯಾಸದಲ್ಲಿ, ಅಂದರೆ ಅಕ್ಷರಾಭ್ಯಾಸ 2 ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.